ಬಂದು ಬಂದು ಏನಮ್ಮ ನಿಂದು? ನೀನು ನೋಡ್ತಾ ನಿಂತ್ಬಿಟ್ಟಿಲ್ಲೇ. ರಾಹುಕಾಲ ಮುಂಚಿತವಾಗಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಬೇಕು. ಹೇಳೋರಿಗೆ. ನಾನು ಮರ್ತು ಬಿಟ್ಟಿದ್ದೆ ಕಣಮ್ಮ, ಈಗ ಹೇಳ್ತೀನಿ. ಶಕ್ಕು ಅವರೇ ಹೇಳಿ ಮುಂದಾಕಿನೀರು. ಮದುಮಗಳನ್ನ ಮನೆ ತುಂಬಿಸ್ಕೊಳ್ಳೋ ಒಂದು ಶಾಸ್ತ್ರ ಇದೆಯಲ್ಲ, ರಾಹು ಕಾಲದ ಮುಂಚೆ ಅದಾಗೋದ್ರೆ ಚೆನ್ನಾಗಿರುತ್ತೆ. ಫೋಟೋ ಶೂಟ್ ಮುಗ್ದಿದ್ರೆ ನಾವು ಇನ್ನು ಹೊರಡ್ತೀವಿ. ಹೇಳ್ತೀನಿ. ಒಂದು ನಿಮಿಷ, ಫೋಟೋ ಸೆಷನ್ ಬೇಗ ಮುಗಿಸಿ ರಾಹುಕಾಲ ಶುರು ಆಗದ ಮುಂಚೆ ಮನೆ ತುಂಬಿಸ್ಕೋಬೇಕಮ್ಮ. ವಾಟ್? ಇನ್ನೂ ಈ ಶಾಸ್ತ್ರಗಳೆಲ್ಲ ಮುಗ್ದಿಲ್ವಾ? ಸ್ವಲ್ಪ ಮೆತ್ತಿಗೆ, ಎಲ್ಲರೂ ಇದ್ದಾರೆ. ಮಹಿ, ನೆಕ್ಸ್ಟ್ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇರುತ್ತೆ, ಅದಕ್ಕೆ ಮನೆಗೆ ಹೋಗ್ಬೇಕಾಗತ್ತೆ. ಮನೆಗ? ಯಾವ ಮನೆಗೆ? ಏನ್ ಹೀಗೆ ಕೇಳ್ತಿದ್ಯಾ? ಮದ್ವೆ ಮುಗಿದ್ಮೇಲೆ ನಮ್ಮ ಮನೆಗೆ ಹೋಗ್ಬೇಕು ತಾನೆ. ಯಾರು ಹೇಳಿದ್ದು? ಐ ಹ್ಯಾವ್ ಪ್ಲಾನ್ಸ್ ಜೀವ. ನೆಕ್ಸ್ಟ್ ಏನ್ ಮಾಡೋದು ಅಂತ ಆಲ್ರೆಡಿ ಪ್ಲಾನ್ಸ್ ಆಗಿದೆ. ಪ್ಲಾನ್ಸ್ ಏನು? ನಾವಿವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಏನು ಹೇಳ್ತಿದ್ದೆ ಮಹಿ ನೀನು? ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಮಗೆ ಹನಿಮೂನ್ ಪ್ಲ್ಯಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಿ ಬೆಸ್ಟ್ ರೆಸಾರ್ಟ್ನ ಬುಕ್ ಮಾಡಿದ್ದಾರೆ. ಸೊ ನಾವಿವಾಗ ಬೇಗ ಏರ್ಪೋರ್ಟ್ಗೆ ಹೋಗಬೇಕು. ಅದು ಹೇಗೆ ಸಾಧ್ಯ? ಮದುವೆ ಆದಮೇಲೆ ಮದುಮಗಳನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆಯಲ್ಲ. ಏ ಹುಡುಗಿ, ಅಣ್ಣನ ಮದುವೆಗೆ ಇರಲ್ವೇನೆ? ನಿಮ್ಮ ಅಣ್ಣನ ಮದುವೆ ನೋಡ್ಬೇಕನ್ನ ಆಸೆ ಇಲ್ವಾ ನಿನಗೆ? ಉತ್ತರ ಕೊಡು, ಕೇಳ್ತಿದಾರಲ್ಲ. ಅಷ್ಟಕ್ಕೂ ಒಂದು ಮಾತು ನನ್ನನ್ನು ಕೇಳದೆ ನೀನು ಹೇಗೆ ಪ್ಲಾನ್ ಮಾಡಿದೆ? ನಾನು ಕೇಳಬೇಕಿತ್ತಲ್ವಾ? ಕಮಾನ್ ಜೀವ, ಇದ್ರಲ್ಲಿ ಈಗೋ ಹರ್ಟ್ ಆಗೋ ಅಂಥದ್ದೇನಿದೆ? ಇದು ಈಗೋ ಹರ್ಟ್ ಮಾಡ್ಕೊಳ್ಳೋ ಪ್ರಶ್ನೆ ಅಲ್ಲ ಮಹಿ. ಇಲ್ಲಿ ನಡೀತಿರೋದು ನನ್ನ ಅಕ್ಕ ನಿನ್ನ ಅಣ್ಣನ ಮದುವೆ. ಇದಕ್ಕೆ ನಾವು ಇರ್ಬೇಕಲ್ವಾ? ನೀನು ನನ್ನ ಮದುವೆಗಿರಲ್ವಾ? ಅಣ್ಣ, ಇದು ನಾನು ಪ್ಲಾನ್ ಮಾಡಿರೋದಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸರ್ಪ್ರೈಸ್ ಗಿಫ್ಟ್ ಮಾಡಿರೋದು. ಅದೇನೇ ಇರಲಿ ಮಹಿ, ನನಗೆ ನನ್ನ ಅಕ್ಕನ ಮದುವೆ ಮುಖ್ಯ. ಅದು ಮುಗಿದ್ಮೇಲೆ ಹನಿಮೂನಿಗೆ ಹೋಗೋಣ. ಡೋಂಟ್ ಬಿ ಸ್ಟುಪಿಡ್ ಜೀವ. ನಮ್ಮಿಬ್ರಿಗೂ ಫ್ಲೈಟ್ ಟಿಕೆಟ್ ಆ್ಯಂಡ್ ರೆಸಾರ್ಟ್ ಬುಕ್ ಆಗಿದೆ ಅಂತ ಹೇಳ್ತಿಲ್ವಾ? ಅದ್ರದ್ದೆಲ್ಲ ಒಂದಿನದ ಎಕ್ಸ್ಪೆನ್ಸ್ ಎಷ್ಟು ಅಂತ ಗೊತ್ತಾ ನಿನಗೆ? ಸರಿ ಆಗಿದ್ರೆ ನೀನು ಹೋಗು, ಯು ಆರ್ ಫ್ರೀ ಟು ಗೋ. ಬಟ್ ನನ್ನನ್ನು ಮಾತ್ರ ಕರಿಬೇಡ. ನೀನು ರೆಸಾರ್ಟಲ್ಲಿ ಸ್ವರ್ಗನೇ ಬುಕ್ ಮಾಡಿರು. ನನಗೆ ನನ್ನ ಭೂಮಿಕಾ ಅಕ್ಕನ ಮದುವೆನೇ ಇಂಪಾರ್ಟೆಂಟ್. ಹೋಪ್ ದಟ್ಸ್ ಕ್ಲಿಯರ್. ಜೀವ, ಜೀವ, ಏನು ಮಾಡ್ತಿದ್ಯಾ? ಹಾಂ, ಸಪ್ತಪದಿಯಲ್ಲಿ ಹೇಳಿರೋ ಮಾತುಗಳೆಲ್ಲ ಅಷ್ಟು ಬೇಗ ಮರ್ತೋಯ್ತೇನೋ? ಜೀವ, ಮಹಿಮಾನ ಇವತ್ತಷ್ಟೇ ಅಲ್ಲ, ಯಾವಾಗಲೂ ಖುಷಿಯಾಗಿ ಇಟ್ಕೊಳ್ಬೇಕು. ಅದು ನಿನ್ನ ಪ್ರಯಾರಿಟಿ ಆಗಿರ್ಬೇಕು ಅನ್ನೋ, ಅದು ನಿನ್ನ ಜವಾಬ್ದಾರಿ. ಏನಕ್ಕ ನೀನು ಹೇಳ್ತಿದ್ಯಾ? ನಿನ್ನ ಮದುವೆ ಬಿಟ್ಟು ನಾನು ಹನಿಮೂನಿಗೆ ಹೋಗ್ಬೇಕಾ? ಎಷ್ಟು ವರ್ಷದಿಂದ ನಿನ್ನ ಮದುವೆ ನೋಡಬೇಕು, ಆ ಸಂತೋಷನ ಅನುಭವಿಸ್ಬೇಕು ಅಂತ ಕಾಯ್ತಾ ಇದ್ದೀವಿ. ಅದನ್ನ ಬಿಟ್ಟು ನಾನು ಹನಿಮೂನ್ ಮಾಡ್ಕೋಬೇಕಾ? ನೋಡಕ್ಕ, ನೀನು ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ನಾನಾಗಲ್ಲ. ಐ ಆಮ್ ರಿಯಲಿ ಸಾರಿ. ಜೀವ, ಇಲ್ಲಿ ನೋಡು, ಮಹಿಮಾ ಮುಖದಲ್ಲಿ ಬರೋ ನಗುಗೆ ನೀನು ಕಾರಣ ಆಗಿರ್ಬೇಕು ಹೊರತು ಅವಳು ಕಣ್ಣೀರ್ಗಲ್ಲ. ಅವಳೇನೋ ಆಸೆ ಇಟ್ಕೊಂಡಿದ್ದಾಳೆ ಕಣು. ಪ್ಲೀಸ್ ಅರ್ಥ ಮಾಡ್ಕೊ. ಜೀವ, ನೀನು ಹೀಗೆಲ್ಲ ಮಾಡಿದ್ರೆ ಅವಳಿಗೆ ಬೇಜಾರಾಗುತ್ತೆ, ಅವಳಿಂದ ನಿನಗೆ ಬೇಜಾರಾಗುತ್ತೆ. ನಿಮ್ಮಿಬ್ಬರನ್ನ ಹೀಗೆ ನೋಡಿ ನನಗೆ ಬೇಜಾರಾಗಲ್ವೇನೋ? ಅಕ್ಕ, ಹಾಗಂತ ನಾನು ನೀನೇನು ಹೇಳಬೇಡ. ನೋಡು, ಮದುವೆ ಅನ್ನೋದು ಒಂದು ಹೆಣ್ಣಿನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಈ ದಿನ ಮಹಿಮೆಗೆ ತುಂಬ ಇಂಪಾರ್ಟೆಂಟು.
ಪ್ಲೀಸ್ ಅದನ್ನ ಹಾಳು ಮಾಡಬೇಡ. ಅಕ್ಕ ಏನಕ್ಕ ನೀನು ಹೇಳ್ತಿರೋದು? ಜೀವ ಪ್ಲೀಸ್ ನೋಡು, ನೀನು ನಿನ್ನ ಜೀವನದ ಹೊಸ ಅಧ್ಯಯನ ಶುರು ಮಾಡಕ್ಕೆ ಹೋಗ್ತಿದೀಯ. ನಿನ್ನ ಆಯ್ಕೆಗಳು, ನಿನ್ನ ನಿರ್ಧಾರಗಳು ಎಲ್ಲ ಹೊಸದಾಗಿರುತ್ತೆ. ನಿನ್ನ ಪ್ರಯಾರಿಟೀಸು ಚೇಂಜ್ ಆಗಬೇಕು ಜೀವ. ಅಕ್ಕ ಜೀವ ಇನ್ನೇನು ಮಾತಾಡಬೇಡ. ನಿಮ್ಮೆಲ್ಲರಲ್ಲೂ ನಂದೊಂದು ವಿನಂತಿ. ಮಕ್ಕಳು ಹೊಸ ಜೀವನನ ಖುಷಿಯಾಗಿ ಶುರು ಮಾಡ್ತಿದ್ದಾರೆ. ಅವ್ರೇನೋ ಆಸೆ ಪಡ್ತಿದ್ದಾರೆ. ಅವ್ರು ಖುಷಿಯಾಗಿರ್ಲಿ ಅಂತ ನೀವೆಲ್ಲರೂ ಆಶೀರ್ವದಿಸ್ಬೇಕು ಪ್ಲೀಸ್. ಅಣ್ಣ ಪ್ಲೀಸ್. ಓಕೆ ಪುಟ, ಹೋಗ್ಬಾ. ಥ್ಯಾಂಕ್ ಯು ಅಣ್ಣ. ಹುಷಾರ್. ಓಕೆ. ಇದನ್ನ ಹಾಕು ಅವ್ರಿಗೆ. ಹೋಗೋಣ. ಇಂದು ಗ್ಯಾರಂಟಿ ಗೌತಮ್ ಕಲ್ಯಾಣ. ಗೆಳೆಯ, ನನ್ನ ಮದ್ವೆ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು. ಇನ್ನು ಮಹಿಮನ್ ನೆನ್ಸ್ಕೊಂಡೇ ಕೂತಿದ್ದಾನ. ಮಹಿಮಾ ತುಂಬಾ ನೆನಪಾಗ್ತಾ ಇದ್ದಾಳೆ ಕಣ. ಮಿಸ್ ಮಾಡ್ಕೋತಾ ಇದ್ದೀನಿ. ಮದುವೆ ಆಗಿ ಅವಳು ಮನೆ ಬಿಟ್ಟು ಹೋದ ತಕ್ಷಣ ಏನೋ ಎಲ್ಲ ಕಳ್ಕೊಂಡೆ ಫೀಲಿಂಗು. ಅವಳಿದ್ದ ಮನೆ ನೋಡಿ ಎಷ್ಟು ಬಿಕ್ಕು ಅನ್ನಿಸ್ತಾ ಇದೆ. ಲೋ ಗೆಳೆಯ, ನೀನು ನಿನ್ನ ಪುಟ್ಟಿ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ಯಾ? ಅವಳೀಗ ಆಕಾಶದಲ್ಲಿ ಹಾರಾಡ್ತಾ ಇದ್ದಾಳೆ ಕಣೋ. ಗಂಡನ್ ಜೊತೆ ಫ್ಲೈಟ್ ಅಲ್ಲಿ ಹನಿಮೂನ್ಗೆ ಹೋಗ್ತಾ ಇದ್ದಾಳೆ. ಅಯ್ಯ ಲೇ ಗೆಳೆಯ, ಅವಳು ಖುಷಿನೇ ನಿನ್ ಖುಷಿ ಅಲ್ವೇನ? ಅವಳು ಖುಷಿಯಾಗಿದ್ದಾಳೆ ಅಂದ ಮೇಲೆ ನೀನು ಖುಷಿಯಾಗಿರ್ಬೇಕು. ನಾವೆಲ್ಲರೂ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಬದುಕ್ತೀವಲ್ಲ ನಾವು. ಮಹಿಮಾ ಮದುವೆ ಆದ್ಮೇಲೆ ನನ್ನ ಗುರಿ ಇಲ್ಲಿಗೆ ಮುಗಿದೋಯ್ತು ಅಂತ ಅನಿಸ್ತಾ ಇದೆ ನನಗೆ. ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ, ಒಂಥರ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆನೂ ಆಸಕ್ತಿನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಅಪ್ಪ ತಂದೆ, ನೀನು ಕೈ ಮುಗಿದು ಕೇಳ್ಕೊತೀನಿ ಕಣಪ್ಪ. ಇನ್2 ಅವರಲ್ಲಿ ನಿನ್ನ ಮದ್ವೆ ಕಾಣೋ ಅಂತದ್ರಲ್ಲಿ ಆಸಕ್ತಿ ಪಾಸಕ್ತಿ ಅಂತ ಗಾನ ಬಜಾಯಿಸ್ಬೇಡ ಇಲ್ಲಿ. ಲೇ, ನೀನು ನಿನ್ನ ಮದ್ವೆ ಬಗ್ಗೆ ಫೋಕಸ್ ಮಾಡೋ. ಅದೇನೋ ಅಂದಲ್ಲ, ಶ್ರುತಿ ಅಂತ ನನಗೆ ಹೆಸರಿಡ್ಬೇಕಾಗಿತ್ತು ಅಂತ. ನಾನು ನಿನಗಿಡ್ಬೇಕಾಗಿತ್ತು. ಕರೆಕ್ಟಾಗಿ ಸೂಟ್ ಆಗ್ತಾ ಇತ್ತು. ಏನಂಗ್ ಗುರಾಯಿಸ್ತಾ ಇದೀಯ? ನಾನು ಹೇಳಿದ್ ಕರೆಕ್ಟ್ ಆಗೇ ಇದೆ. ಫೀಲ್ ಯಾವಾಗ್ಲೂ ಫೀಲ್. ಓ, ಏನು ಟಕ್ಕ ಟಿಕ್ಕ ಇಬ್ರು ಮಾತಾಡ್ಕೊಂಡು ಕೂತ್ಬಿಟ್ಟಿದ್ದೀರಾ? ಗೌತಮ್, ನೀನ್ ವೆಡ್ಡಿಂಗ್ ಡ್ರೆಸ್ ತಗೋ, ಹೋಗಿ ಬೇಗ ರೆಡಿಯಾಗಿ. ಆನಂದ್, ಗೌತಮ್ಗೆ ಏನಾಯ್ತು? ಅವನು ಪುಟ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಸ್ವಲ್ಪ ಬೇಜಾರಲ್ಲಿದ್ದಾನೆ. ಇಷ್ಟೇನಾ? ನಾನು ಏನೋ ಅಂದ್ಕೊಂಡಿದ್ದೆ. ಗೌತಮ್, ಇದೆಲ್ಲ ಮದ್ವೆ ಮಂಟಪಕ್ಕೆ ಹೋಗೋವರೆಗೂ ಮಾತ್ರ. ಆಮೇಲೆ ಹವಾಮಾನನೇ ಚೇಂಜ್ ಆಗ್ಬಿಡುತ್ತೆ. ಎದೇಳು, ಕಮಾನ್ ಗೆಟ್ ಅಪ್. ಎದೇಳು. ಲೋ ಗೆಳೆಯ, ಆಗ್ತಿರೋದು ನಿನ್ನ ಮದ್ವೆ ಕಣ. ಎದ್ದು ಬೇಗ ರೆಡಿ ಆಗಪ್ಪ. ಈಗ ಅನ್ನಿಸ್ತಾ ಇದೆ. ಏನಂತ? ನನ್ನ ಮದುವೆ ಇವತ್ತೇ ಇಟ್ಕೋಬಾರ್ದಾಗಿತ್ತು ಅಂತ. ಮದುವೆ ಮಾಡ್ಕೊಳಕ್ ಮೂಡಿಲ್ಲ ಕಣ.
ಗೆಳೆಯ, ನೀನು ಫಸ್ಟ್ ಮದುವೆ ಆಗ್ಬಿಡು, ಆಮೇಲೆ ಮೂಡು ತಾನಾಗೇ ಬರುತ್ತೆ. ಆನಂದ್, ಮಂಟಪಕ್ಕೆ ಹೋದ್ರೆ ಪುರೋಹಿತರು ಮಂತ್ರ ಎಲ್ಲ ಪಠಿಸ್ತಾರಲ್ಲ, ಅವಾಗ ಮೂಡು ಸರಿ ಹೋಗುತ್ತೆ ಕಣೋ ಅಂತ ಹೇಳಿದೆ ಅಷ್ಟೇ. ನೋಡ್ ಗೌತಮ್, ನೀನೀಗ ಯೋಚನೆ ಮಾಡ್ಬೇಕಾಗಿರೋದು ಮಹಿಮಾ ಬಗ್ಗೆ ಅಲ್ಲ, ನೀನ್ ಮದ್ವೆ ಆಗೋ ಹುಡುಗಿ ಬಗ್ಗೆ, ಭೂಮಿಕಾ ಬಗ್ಗೆ. ಲೋ ಗೆಳೆಯ, ಒಂದು ಸಲ ಭೂಮಿಕಾತ್ಗೆ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡೋ. ಇದೇ ನೋವು, ಇದೇ ಒದ್ದಾಟ ಅವ್ರಿಗೂ ಇರುತ್ತಲ್ವಾ? ಆದ್ರೆ ಆ ನೋವು ಒದ್ದಾಟಕ್ಕಿಂತ ತಮ್ಮ ಮಗಳು ಒಬ್ಬ ಒಳ್ಳೆ ಹುಡುಗನ ಮದುವೆ ಆಗ್ತಿದ್ದಾಳೆ ಅನ್ನೋ ಖುಷಿನೇ ದೊಡ್ಡದಾಗಿರುತ್ತಲ್ವೇನೋ? ಆ ಖುಷಿ ಕಲ್ಲು ಹಾಕ್ತಾರೇನೋ ಗೆಳೆಯ? ಭೂಮಿಕಾ ನಿನ್ನ ಮದ್ವೆ ಮಾಡ್ಕೊಂಡು ಜೀವನದಲ್ಲಿ ಸುಖವಾಗಿರ್ಬೇಕು ಅಂತ ಕನ್ಸ್ ಕಂಡಿರ್ತಾಳೆ ಅಲ್ವಾ? ಅದೇ ರೀತಿ ಮಹಿಮಾನು ಕನ್ಸ್ ಕಂಡಿರ್ತಾಳೆ ಅಂತ ನಿನ್ಗನ್ಸಲ್ವಾ? ಲೋ ಗೆಳೆಯ, ಹುಟ್ಟಿ ಖುಷಿನೇ ನಿನ್ ಖುಷಿ ಅಂತ ಅನ್ಕೊಂಡು ಅವಳು ಇಷ್ಟಪಟ್ಟು ಹುಡುಗನ ಜೊತೆಗೆ ಮದ್ವೆ ಮಾಡ್ಸಿದ್ಯಾ, ಅಂದ್ಮೇಲೆ ನೀನು ಖುಷಿಯಾಗಿರ್ಬೇಕಲ್ವೇನಾ? ಹೌದು ಗೌತಮ್, ಬೇಗ ರೆಡಿ ಆಗ. ಅಯ್ಯೋ, ಬೇಗ ರೆಡಿ ಆಗೋ. ಗೌತಮ್, ಟೈಮ್ ವೇಸ್ಟ್ ಮಾಡ್ಬೇಡ, ತಗೋ ಹೋಗಿ ಬೇಗ ರೆಡಿ ಆಗ. ಈ ಡ್ರೆಸ್ ಅವತ್ತಿನ ತರ ಟೈಟ್ ಆಗಿದ್ರೆ ಏನ್ ಮಾಡ್ಲಿ? ನೀನ್ ಹಾಕೊಂಡು ನೋಡಿದ್ರೆ ತಾನೇ ಗೊತ್ತಾಗೋದು ಲೂಸಾ ಟೈಟಾ ಅಂತ. ಅಂಕಲ್ ಅಂಕಲ್, ಡ್ರೆಸ್ ತುಂಬಾ ಚೆನ್ನಾಗಿದೆ. ಅಂಕಲ್, ನಿಜವಾಗ್ಲೂ ಡ್ರೆಸ್ ಚೆನ್ನಾಗಿದೆ. ನೋಡ್ದೇನಾ, ಮಕ್ಕಳು ಹೇಳ್ಬಿಟ್ರು. ನಡಿಯಪ್ಪ, ಬೇಗ ರೆಡಿ ಆಗಿ ನಡಿ. ಗೆಳೆಯ, ದಯವಿಟ್ಟು ಹೊರಡೋ ಟೈಮ್ ಆಗ್ತಾ ಇದೆ. ಈಗ ನೀನ್ ರೆಡಿ ಆಗ್ಲಿಲ್ಲ ಅಂದ್ರೆ ಹಾಡು ಹೇಳ್ಬಿಡ್ತೀವಿ, ಕೋರಸ್ ಅಲ್ಲಿ ಹಾಡ್ಬಿಡ್ತೀವಿ. ರಂಗ ಹೋಗ್ತೀನಿ ಬಿಡ. ಭಯ ಅಲ್ಲ, ಇದು ಕಲರು. ಅಜ್ಜಿ, ಇವತ್ ಮಹಿಮಾ ಸುಮ್ನೆ ಸಮಸ್ಯೆ ಕ್ರಿಯೇಟ್ ಮಾಡಿರೋಳಲ್ವಾ? ಅವಳಿಗೆ ಗಂಡನ ಮನೆಗೆ ಹೋಗೋದಕ್ಕಿಂತ ಹನಿಮನ್ಗೆ ಹೋಗೋದೇ ಹೆಚ್ಚಾಗೋಯ್ತು. ಅದಕ್ಕೆ ತಾನೇ ಅವಳು ಇವತ್ತು ಹೋಗಿದ್ದು. ಹೌದು, ಬರೀ ಅಹಂಕಾರ ಅಲ್ಲ, ಬಹಳ ದುರಹಂಕಾರ ಅವಳಿಗೆ. ಆದ್ರೆ ಅವಳಿಗೇನು ಗೊತ್ತು ಆ ಅಹಂಕಾರಕ್ಕೆ ನಾನೆಂಥ ಮದ್ದರಿತೀನಿ ಅಂತ. ಇವಳಿಗಂದೇನು ಪ್ರಯೋಜನ? ಇವಳನ್ನ ಲಂಗು ಲಗಾಮಿಲ್ದೆ ಬೆಳೆಸಿದ್ದಾಳಲ್ಲ ಬೇಕಾಬಿಟ್ಟಿಲೆ ಅವ್ರ ಅಮ್ಮ, ಅವಳಿಗನ್ಬೇಕು. ಅವಳು ಸರಿಯಾಗಿ ಬೆಳೆಸಿದ್ರೆ ಅವಳು ಯಾಕೆ ಈ ರೀತಿ ಮಾಡ್ತೀವಿ? ಹೌದಜ್ಜಿ, ನಿಮ್ ಮಾತು 100% ಸತ್ಯ. ತಾಯಿಗೆ ಇಲ್ಲದ ಸಂಸ್ಕಾರ ಮಗಳಿಗೆ ಹೆಂಗ್ ಬರ್ಬೇಕು? ಅಮ್ಮನಿಗೆ ಸರಿಯಾಗಿ ಸಂಸ್ಕಾರ ಇದ್ದಿದ್ರೆ ತಾನೆ ಮಗಳಿಗೂ ಕಲಿಸ್ತಿದ್ಲು. ಅಮ್ಮನಲ್ಲೇ ಇಲ್ಲದೆ ಇರೋ ಗುಣ ಮಗಳಿಗೆಲ್ಲಿಂದ ಬರಬೇಕು? ಅದಕ್ಕೆ ಅಲ್ವಾ ದೊಡ್ಡವರು ಹೇಳಿರೋದು, ನೂಲ್ನಂತೆ ಸೀರೆ ತಾಯಿಯಂತೆ ಮಗಳು ಅಂತ. ಇಂಥವ್ರನ್ನ ನೋಡೇ ಅವ್ರು ಹೇಳಿರ್ಬೇಕು. ನಮ್ಮ ಗೌತಮನ್ನ ಮದುವೆ ಆಗೋ ಹುಡುಗಿ ಇರ್ಲಿಲ್ಲ ಅಂದಿದ್ರೆ ಎಲ್ಲ ಹಾಳಾಗೋಗ್ತಿತ್ತು, ದೊಡ್ಡ ಸಮಸ್ಯೆನೇ ಉದ್ಭವ ಆಗ್ಬಿಡ್ತಿತ್ತು. ಇವ್ರಮ್ಮ ಮಗಳು ಮಾಡೋ ಕೆಲಸಗಳೇ ಇಂಥವು. ಗುಂಡಿನ ಮಧ್ಯೆ ಗಮ್ಮತ್ತು, ಅಳತೆ ಮೀರಿದ್ರೆ ಯಾವನಿಗೆ ಗೊತ್ತು? ದೇವ್ರು ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ಇದನ್ನು ಸೃಷ್ಟಿ ಮಾಡಿದಾನೆ. ಇದು ದ್ರವ ರೂಪದಲ್ಲಿರುವಂತ ದೇವರು. ಚಿಯರ್ಸ್ ಅಣ್ಣ. ಏನ್ ಸಿಸ್ಟರ್, ನಿನ್ನ ಉದ್ದೇಶ ಏನು? ನಿನ್ನ ಉದ್ದೇಶನೇ ನನ್ನ ಉದ್ದೇಶಪ್ಪ. ಇದು ಯಾಕಂತ ಹೇಳ್ತೀಯ ಸಿಸ್ಟರ್? ಅಣ್ಣ, ನನಗೆ ಈ ಮನೆಯಲ್ಲಿ ಸಪೋರ್ಟ್ಗೆ ಅಂತ ಇರೋದು ನೀನೊಬ್ನೇ. ಅಂಥದ್ರಲ್ಲಿ ನೀನ್ ಇದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾನೊಬ್ಳೆ ಏನ್ ಮಾಡ್ಲಿ? ಅಯ್ಯೋ ದೇವ್ರೆ, ನಾನಂತದ್ದು ಮಾಡಬಾರ್ದು. ಏನ್ ಮಾಡಿದೆ? ಇವತ್ತು ಮಹಿಮಾ ಮದುವೆ ಅಲ್ವಾ? ಸೆಲೆಬ್ರೇಷನ್ ಟೈಮ್, ಸೆಲೆಬ್ರೇಟ್. ದಯವಿಟ್ಟು ಅಣ್ಣ, ಈ ರೀತಿ ಕಂಠ ಪೂರ್ತಿ ಕುಡಿದು ಮದುವೆನ ಹಾಳು ಮಾಡಬೇಡ. ಅಯ್ಯೋ ಸಿಸ್ಟರ್, ನೀನ್ ಯಾಕಿಷ್ಟು ಟೆನ್ಷನ್ ಮಾಡ್ಕೋತಾ ಇದೀಯಾ? ನಾನು ಎಷ್ಟೇ ಪೆಗ್ ಹಾಕಿದ್ರು ಸ್ಟ್ರಿಕ್ಟ್ ಆಫೀಸರ್ ತರ ಸ್ಟಡಿ ಆಗಿರ್ತೀನಿ. ದಟ್ ಇಸ್ ಲಕ್ಕಿ ಲಕ್ಷ್ಮೀಕಾಂತ್, ಯು ನೋ.
ಈ ರೀತಿ ಕೆಲ್ಸಕ್ಕೆ ಬಾರ್ದಿರೋ ಮಾತೆಲ್ಲ ಕೇಳ್ಕೊಂಡು ಸುಮ್ಮನೆ ಕುತ್ಕೊಳಕ್ ಆಗಲ್ಲ. ಈಗಾಗಲೇ ಮಹಿಮಾ ಕೊಟ್ಟಿರೋ ಟೆನ್ಷನೇ ಸಾಕಾಗಿದೆ. ಅದನ್ನೇ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ನಿಂದ ಬೇರೆ ತೀರಾ ಲೋಕಲ್ ಸೆಟಪ್ ಅಲ್ಲಿ ಗೌತಮ್ ಮದ್ವೆ ಆಗ್ತಾ ಇರೋದು. ಅಲ್ಲಿ ಏನಾಗತ್ತೋ ಯಾರಿಗ್ ಗೊತ್ತು. ನನಗಂತೂ ಅಲ್ಲಿ ಹೋಗೋ ಮನ್ಸೇ ಇಲ್ಲ. ನೋ ನೋ, ಹೋಗ್ಬೇಕು, ಹೋಗ್ಲೇಬೇಕು, ಮುಖ ತೋರಿಸ್ಬೇಕು, ಯೂ ಟರ್ನ್ ತಗೊಂಡು ವಾಪಸ್ ಬರ್ಬೇಕು ಅಷ್ಟೇ. ಏನ್ ಮಾಡ್ತಿದ್ಯಾ? ಶ್ರುತಿ, ಮೇಕಪ್ ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತಿದೆ. ಏನಿಲ್ಲ, ಸರಿಯಾಗೇ ಇದೆ. ಆಕ್ಚುಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಿಂದು ಕಡಿಮೆನೆ. ಮಮ್ಮಿ, ನೀನ್ ಯಾವಾಗ್ಲೂ ಜಾಸ್ತಿ ಮೇಕಪ್ ಮಾಡಲ್ವಲ್ಲ, ಅದಕ್ಕೆ ಹಾಗೆ ಅನಿಸ್ತಿದೆ ಅಷ್ಟೇ. ಆಯ್ತೇನ್ರಮ್ಮ, ನಿಮ್ದು ತುಂಬಾ ಲೇಟ್ ಆಗ್ತಾ ಇದೆ. ಆಂಟಿ, ನಮ್ಮ ಮದುಮಗಳು ರೆಡಿ. ಥ್ಯಾಂಕ್ಸ್. ಹೋಗಿ ಅಲ್ಲಿ ಅಪೇಕ್ಷನ್ ರೆಡಿ ಮಾಡ್ಬಿಡಿ. ಮದುಮಗಳು ರೆಡಿ ಆದ್ರೂ ಅವಳು ಇನ್ನೂ ರೆಡಿ ಆಗಿರಲ್ಲ. ಪ್ಲೀಸ್ ಹೋಗಿ. ಎಷ್ಟು ಮುದ್ದ ಕಾಣ್ತಿದ್ಯಾ ನನ್ ಕಂದ. ಮುದ್ದಾಗಿ ಕಾಣೋದಿರ್ಲಿ, ಆದ್ರೆ ಇದೆಲ್ಲ ಬೇಕಾ ಅಂತ ಎಡಬಳೆ ಚಿಕ್ಕದಾಗೇನಾದ್ರೂ ಸಿಂಪಲ್ ಆಗಿ. ಇದು ತುಂಬಾ ಭಾರ ಇದೆ ಅಮ್ಮ. ಅಯ್ಯೋ, ಇದ್ರೆ ಇರ್ಲಿ ಬಿಡಿ. ಅಮ್ಮಮ್ಮ ಅಂದ್ರೆ ಏನಾಗುತ್ತೆ? ನೀನ್ ಈ ಭಾರ ತಡಿಯಕ್ಕಾಗ್ದೆ ಟಪ್ ಅಂತ ಕೆಳಗ್ ಬೀಳ್ಬಹುದು. ಸ್ಲೋ ಮೋಷನಲ್ ಹಾಗೇ ಗೌತಮ್ ಬಂದು ನಿನ್ ಹಂಗೇ ಕ್ಯಾಚ್ ಹಿಡಿತಾರೆ. ಕ್ಯಾಚ್ ಹಿಡಿದು ಆಗಿಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅದೆಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ. ಯೋಚನೆ ಮಾಡೋಡು. ಪ್ಲೀಸ್ ಸಾಕು ಸುಮ್ಮನೆ ನೀನು. ಇದು ನೀನ್ ಹೇಳೋದೆಲ್ಲ ಯಾವ್ದು ರಿಯಲ್ ಲೈಫಲ್ಲಿ ಆಗಲ್ಲ. ಪಟ್ ಅಂತ ಬಿದ್ರೆ ಕೈಕಾಲು ಮುರ್ಕೋತೀನಿ ಅಷ್ಟೇ. ನನ್ ಕಷ್ಟ ಹೇಳ್ಕೊತಿದ್ರೆ ನಿನ್ ಜೋಕ್ ಅನಿಸ್ತಿದೆ. ಗೌತಮ್ ಅವ್ರ ಅಜ್ಜಿ ಸೆಲೆಕ್ಟ್ ಮಾಡಿದ್ರೆ ಹೀಗೆ ಇರುತ್ತಲ್ವಾ. ಅವ್ರ ಮನೆಯ ಘನತೆ ಗೌರವದ ಭಾರನ ನಾನು ಹುಡ್ತಿದ್ದೀನಿ ಅಷ್ಟೇ. ಭೂಮಿ, ಎಲ್ಲದಕ್ಕೂ ಗೌತಮ್ ಮನೆಯವ್ರನ್ನ ಬ್ಲೇಮ್ ಮಾಡ್ಬೇಡ. ನೋಡು ಕಂದ, ನಾವು ತಂದೆ ತಾಯಿಯಾಗಿ ನಿನ್ನ ಹೆಂಗ್ ನೋಡ್ಬೇಕು, ನಿನ್ ಮದ್ವೆ ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವೋ ಅದ್ಯಾವುದು ನಾವು ಮಾಡಕ್ಕಾಗ್ಲಿಲ್ಲ. ಅದನ್ನೆಲ್ಲ ತೃಪ್ತಿ ಆಗೋಷ್ಟು ಗೌತಮ್ ಮನೆಯವರು ನಿನಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಂತೋಷ ಪಡ್ಬೇಕು. ಅದನ್ನ ಬಿಟ್ಬಿಟ್ಟು ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲ್ಸ ಮಾಡ್ಬಾರ್ದು. ಗೊತ್ತಾಯ್ತಾ? ಈ ನಿನ್ ಹಳೆ ಅಭ್ಯಾಸಗಳನ್ನೆಲ್ಲ ಬಿಟ್ಬಿಡ್ಬೇಕು. ಅವ್ರ ಅಂತಸ್ತಿಗೆ ತಕ್ಕಂಗೆ ನೀನ್ ಅಪ್ಡೇಟ್ ಆಗ್ಬೇಕು. ಆಗ್ಲೇ ನೀನು ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅವ್ರಿಗೆ ಹೊಂದ್ಕೊಂಡು ಬಾಳ್ವೆ ಮಾಡಕ್ ಸಾಧ್ಯ. ಅರ್ಥ ಆಯ್ತೇನೆ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಅದೇ ಈಗ ನೀನ್ ಹೇಳಿದ್ದು. ಇನ್ಮೇಲೆ ಭೂಮಿಕಾ ಸದಾಶಿವ ಅಲ್ಲ, ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಗೌತಮ್ ದಿವಾನ್ ಅವ್ರ ಹೆಂಡತಿ ಕಣೆ. ನಿನ್ನ ಆ ತರ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಕಂದ. ದೇವರು ನಮ್ಮನ್ನ ತುಂಬಾ ಪರೀಕ್ಷೆ ಮಾಡ್ದ, ಆದ್ರೆ ಕೊನೆಗೆ ನಿನ್ನ ಒಂದ್ ಒಳ್ಳೆ ಕಡೆಗೆ ಸೇರಿಸ್ದ. ತುಂಬಾ ಅದೃಷ್ಟವಂತೆ ಕಣೆ ನೀನು. ಆ ಭಗವಂತ ನಮ್ಗೆ ನಮ್ ಯೋಗ್ಯತೆಗೂ ಮೀರಿ ಕೊಟ್ಬಿಟ್ಟ ಕಣೆ ಭೂಮಿ. ತುಂಬಾ ಸಂತೋಷ ಆಗತ್ತೆ ಕಂದ. ಅಮ್ಮ, ನಾನು ಅದೃಷ್ಟವಂತೆ ಹೌದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ. ಇಲ್ಲ ಭೂಮಿ, ಪ್ಲೀಸ್ ಅಳ್ಬೇಡ. ಮೇಕಪ್ ಎಲ್ಲ ಹಾಳಾಗೋಗುತ್ತೆ ಪ್ಲೀಸ್. ಅಳ್ಬೇಡ, ನಿಮ್ ಮೇಕಪ್ ಹಾಳಾಗೋಗುತ್ತೆ.